यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ದಿನಾಂಕ 2/2/2026 ಅಂತಂತೇಳಿ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಪ್ರಭು ರತ್ನಾಕರ್ ಅನ್ನುವಂತ ವ್ಯಕ್ತಿ ಅವನ ಹೆಂಡತಿಯಾದಂತಹ ಸರೋಜಿನಿ ಅನ್ನೋರು ದಿನಾಂಕ 24/1/2026 ಬೆಳಿಗ್ಗೆ 8 ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾರೆ. ಮಾರ್ಕೆಟ್ಗೆ ಹೋಗ್ತೀನಿ ಅಂತಂತೇಳಿ ಹೋದವರು ಬಂದಿಲ್ಲ ಅಂತಂತೇಳಿ ಫೆಬ್ರವರಿ 2ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲುಕೊಂಡು ದೇವರಿಪ್ಪರಗಿ ಪೊಲೀಸ್ನವರು ಪತ್ತೆ ಮಾಡೋ ಒಂದು ಕಾರ್ಯವನ್ನ ಕೈಗೊಂಡಿರ್ತಾರೆ. ದಿನಾಂಕ 13/2/2026 ಅಂದ್ರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದ ಸುಮಾರು ಒಂದು 11 ದಿನಕ್ಕೆ 13/2/2026 ಈ ಸರೋಜಿನಿ ಅವರ ತಂದೆ ಅಂದ್ರೆ ಸರೋಜಿನಿ ಅವರ ತಾಯಿ ಕಮಲವ್ವ ಅವರ ಗಂಡನಾದಂತ ಮಲ್ಲಪ್ಪ ಅವರ ಸಾವು ಆಗುತ್ತೆ. ಸೊ ನಾರ್ಮಲ್ ಏಜ್ ರಿಲೇಟೆಡ್ ಸಾವು ಆದ್ಮೇಲೆ ತಂದೆ ತೀರ್ಕೊಂಡ್ರು ಕೂಡ ಮಗಳು ಬರಲಿಲ್ಲ ಯಾಕೆ ಅನ್ನುವಂತ ಒಂದು ಅವ್ರಿಗೆ ಬಲವಾದಂತ ಡೌಟ್ ಕಾಡುತ್ತೆ. ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಸಮಸ್ಯೆಗಳಿದ್ದು ಹೆಂಡತಿ ಜಗಳ ಮಾಡಿ ಹೋಗಿದ್ರು ಕೂಡ ತಂದೆ ತೀರ್ಕೊಂಡಾಗ ಮನೆಗೆ ಬರ್ಬೇಕಾಗಿತ್ತು ಮಗಳು ಅನ್ನುವಂತ ಒಂದು ವಿಚಾರ ಅವರಿಗೆ ಬಲವಾಗಿ ಕಾಡುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಗಂಡನ ಮೇಲೇನೆ ಸಂಶಯ ವ್ಯಕ್ತಪಡಿಸ್ತಾರೆ. ಸೊ ತದನಂತರ ಪೊಲೀಸ್ನವರು ಗಂಡನನ್ನ ತಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಈ ಗಂಡ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಇವನು ಹಲವಾರು ಜನರ ಹತ್ತಿರ ಸಾಲಗಳನ್ನ ಕೂಡ ಮಾಡ್ಕೊಂಡಿದ್ದಾನೆ. ಈ ಸಾಲವನ್ನ ಯಾರ ಹೆಸರಲ್ಲಿ ಮಾಡಿದ್ದಾನೆ ಅಂತಂತಂದ್ರೆ ಹೆಂಡತಿ ಹೆಸರಲ್ಲಿ ಮಾಡಿದ್ದಾನೆ. ಹೆಂಡತಿ ಅಂತ ಸರೋಜಿನಿ ಅನ್ನೋರ ಹೆಸರಲ್ಲಿ ಈ ಸಾಲ ಮಾಡಿದವರಿಗೆ ಬ್ಲಾಂಕ್ ಚೆಕ್ಗಳನ್ನ ಕೊಟ್ಟಿದ್ದಾನೆ. ಅವು ಚೆಕ್ ಬೌನ್ಸ್ ಕೇಸ್ಗಳನ್ನು ಕೂಡ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಚೆಕ್ ಬೌನ್ಸ್ ಕೇಸ್ ಆಗಿ ಹೆಂಡತಿಯ ಮೇಲೆ ವಾರಂಟ್ ಇಶ್ಯೂ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ 23ನೇ ತಾರೀಕು ದಿನಾಂಕ 23/1/2026 ಗಂಡ ಹೆಂಡತಿ ಮತ್ತೆ ಜಗಳ ಆಗಿರುತ್ತೆ. ಹೆಂಡತಿ ಮೇಲೆ ಸಾಲ ಮಾಡಿದವನು ನೀನೆಂತ ಗಂಡಸು ಅಂತೇಳಿ ಬೈದಿದ್ದಕ್ಕೆ ಇವನು ಸಿಟ್ಟಾಗಿರ್ತಾನೆ. ಅದೇ ಜಗಳ 24 ಅರ್ಲಿ ಮಾರ್ನಿಂಗ್ನು ಕೂಡ ಕಂಟಿನ್ಯೂ ಆಗುತ್ತೆ. ಅವನೇನ್ ಪ್ಲಾನ್ ಮಾಡ್ತಾನೆ ಅಂತಂದ್ರೆ ಈ ಎಲ್ಲಾ ಚೆಕ್ ಬೌನ್ಸ್ಗಳ ಕೇಸ್ಗಳಲ್ಲಿ ಮತ್ತೆ ಈ ಸಾಲ ತಗೊಂಡಿರೋದೆಲ್ಲ ಹೆಂಡತಿ ಹೆಸರಲ್ಲಿ ಇರೋದ್ರಿಂದ ಮತ್ತೆ ಈ ರೀತಿ ಇವಳು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದ್ರಿಂದ ಇವಳನ್ನ ಸಾಯಿಸಿದ್ರೆ ಆ ಸಾಲ ಕೊಡೋದು ತಪ್ಪುತ್ತೆ, ಮತ್ತೆ ಆಗ್ತಾ ಇರುವಂತಹ ಒಂದು ತೊಂದರೆನೂ ಕೂಡ ಮಾನಸಿಕ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ವಿಚಾರದಲ್ಲಿ ಅವತ್ತಿನ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ಕಾರ ಕೊಟ್ಟು ಕಬ್ಬಿಣದ ರಾಡ್ ಏನಿರುತ್ತೆ ಅದನ್ನ ತಗೊಂಡು ಬಲವಾಗಿ ತಲೆಗೆ ಹೊಡಿತಾನೆ. ಅವಳು ಅಲ್ಲೇ ಕುಸಿದು ಬೀಳ್ತಾಳೆ. ಕುಸಿದು ಬಿದ್ದ ನಂತರನೇ ಅದು 3 ಫ್ಲೋರ್ಸ್ ಮನೆ ಕಟ್ತಾ ಇದ್ದಾನೆ. ಅವನು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಇದೆ, ಅನದರ್ 3 ಫ್ಲೋರ್ಸ್ ಕಟ್ತಾ ಇದ್ದಾನೆ. ಆಲ್ಮೋಸ್ಟ್ 90% ಬಿಲ್ಡಿಂಗ್ ಒಂದು ಹಂತಕ್ಕೆ ಬಂದಿದೆ. ಅಲ್ಲೇನು ಕಂಪೌಂಡಿಗೆ ಗಾರ್ಡನ್ ಮಾಡ್ಬೇಕು ಅಂತ ಏನು ಖಾಲಿ ಜಾಗ ಬಿಟ್ಟಿರ್ತಾರೆ, ಆ ಖಾಲಿ ಜಾಗ ಇನ್ನು ಮಣ್ಣು ತುಂಬಿರಲ್ಲ ಮತ್ತೆ ಗಿಡಗಳನ್ನ ನೆಟ್ಟಿರುವುದಿಲ್ಲ. ಏನು ಅಫೆನ್ಸ್ ಆದಂತ ಜಾಗದಿಂದ ಒಂದು 5 ಫೀಟ್ ದೂರದಲ್ಲಿರುವಂತಹ ಕಂಪೌಂಡಿಗೆ ಹಚ್ಕೊಂಡಿದ್ದಂತ ಜಾಗದಲ್ಲಿ ಅವಳ ಬಾಡಿಯನ್ನ ಅಲ್ಲೇ ಹೂತಾಕಿ ಮನೆಗೆ ತಂದಂತಹ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇತ್ತಲ್ಲ, ಏನು ಮಣ್ಣು, ಉಸುಕು, ಕಡಿ, ಸಿಮೆಂಟು ಅವುಗಳನ್ನೆಲ್ಲ ಬಳಸ್ಕೊಂಡು ಅವಳನ್ನ ಅಲ್ಲೇ ಹೂತಾಕಿ ಅದನ್ನ ಮೇಲೆ ಕಾಂಕ್ರೀಟ್ ಹಾಕಿ ಏನು ನಡೆದೇ ಇರೋ ರೀತಿಯಲ್ಲಿ ಅದನ್ನ ಅರೇಂಜ್ಮೆಂಟ್ ಮಾಡಿರ್ತಾನೆ. ಅದು ದಿನಾಂಕ 24 ಆಗಿರುತ್ತೆ. 24ನೇ ತಾರೀಕಿಂತ ಸುಮಾರು 2ನೇ ತಾರೀಕುವರೆಗೂ ಕೂಡ ಈತನೇ ಮಿಸ್ಸಿಂಗ್, ಅಲ್ಲಿ ಹುಡುಕ್ತೀನಿ ಇಲ್ಲಿ ಹುಡುಕ್ತೀನಿ ಅಂತೇಳಿ ತವ್ರ ಮನೆಯವರೆಗೂ ಕೂಡ ಟೈಮ್ ಡ್ರ್ಯಾಗ್ ಮಾಡಿರ್ತಾನೆ. ಆ ಟೈಮ್ ಡ್ರ್ಯಾಗ್ ಮಾಡಿ ಇನ್ನೇನು ಎಲ್ಲಿ ಸಿಗದೇ ಇದ್ದಾಗ ಹೆಂಡತಿ ಮನೆಯವರು ಕಂಪ್ಲೇಂಟ್ ಕೊಡೋಣ ಅಂತಂದಾಗ ಈತನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಸೊ ಮಿಸ್ಸಿಂಗ್ ಕೇಸನ್ನ ಈತನೇ ಕೊಡ್ತಾನೆ. ತದನಂತರ 13ನೇ ತಾರೀಕು ಏನ್ ಡೆತ್ ಆಗುತ್ತೆ ಅವಾಗ ಮನೆಯವರಿಗೆ ಬಲವಾದಂತ ಡೌಟ್ ಇವನ್ ಮೇಲೆ ಬರುತ್ತೆ. ಅದನ್ನ ಪೊಲೀಸರ ಮುಂದೆ ವ್ಯಕ್ತಪಡಿಸ್ತಾರೆ. ಆತನನ್ನ ತಂದು ನಾವು ವಿಚಾರಣೆಗೆ ಒಳಪಟ್ಟಾಗ ಈ ರೀತಿ ಆಗಿದೆ ಅನ್ನುವಂತ ಒಂದು ಮಾಹಿತಿ ಹೊರಗೆ ಬೀಳುತ್ತೆ. ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡಲಾಗಿದೆ. ಥ್ಯಾಂಕ್ ಯು. ಇಲ್ಲ, ಯಾವ ಕೇಸು ಇಲ್ಲ ಇವನ್ ಮೇಲೆ. ಕ್ರಿಮಿನಲ್ ಕೇಸ್ ಯಾವ್ದು ಇಲ್ಲ. ಈ ಗಂಡನ ಮೇಲೆ ಯಾವ್ದು ಕ್ರಿಮಿನಲ್ ಕೇಸ್ ಇಲ್ಲ. थैंक यू वेरी मच। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।